ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಿಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಒಂದು ಹೆಲ್ದಿ ರೆಸಿಪಿ ನೋಡ್ಕೊಂಡು ಬರೋಣ. ಅದೇನು ಅಂದರೆ ಬನಾನಾ ಚಾಕ್ಲೇಟ್ ಐಸ್ ಕ್ರೀಮ್. ಹೌದು, ನಾವು ಇವತ್ತು ಮಾಡಿರುವಂಥ ಐಸ್ ಕ್ರೀಮ್ ಖಂಡಿತ ಏನು ಕ್ರೀಮ್ ಯೂಸ್ ಮಾಡಿಲ್ಲ, ಹಾಗೆ ಹಾಲು ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಮನೆಯಲ್ಲಿರುವಂಥ ಬಾಳೆಹಣ್ಣಿಂದ ಮಾಡಿರುವಂಥ ಐಸ್ ಕ್ರೀಮ್. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಐಸ್ ಕ್ರೀಮ್ನ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ ನಾನು 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೋಡ್ತಿದ್ರಲ್ಲ, ಮೀಡಿಯಮ್ ಸೈಜಲ್ಲಿದೆ. ಸೊ ಇದು ಜಾಸ್ತಿ ಕೂಡ ಹಣ್ಣಾಗಬಾರ್ದು, ಈ ರೀತಿ ಇರಬೇಕು. ಸೊ 3 ತಗೊಳ್ಳಿ. ಇದನ್ನು ನೀಟಾಗಿ ಈ ರೀತಿ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕೊಳ್ಳೋಣ. ಸೊ ಈ ರೀತಿ ಎಲ್ಲ ಕೂಡ ಕಟ್ ಮಾಡಿ ಇದನ್ನು ಮಿನಿಮಮ್ ಒಂದು 4 ಗಂಟೆ ಅಷ್ಟು ನೀವು ಫ್ರೀಸರಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲ ನೀವು ನೈಟ್ ಕಟ್ ಮಾಡಿ ಬೆಳಗ್ಗೆ ಕೂಡ ನೀವು ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ನಾನು ಓವರ್ ನೈಟ್ ಇಟ್ಬಿಡ್ತಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಣ. ಸೊ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಒಂದು 1/4 ಕಪ್ಪಷ್ಟು ಗೋಡಂಬಿನ ತೊಗೊತಿದ್ದೀನಿ. ಸೊ ತುಂಬ ಹೆಲ್ದಿಯಾಗಿರೋಂಥ ಐಸ್ ಕ್ರೀಮ್ ಇದು. ಖಂಡಿತ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ 1/4 ಕಪ್ಪಷ್ಟು ಗೋಡಂಬಿಗೆ 1/4 ಕಪ್ಪಷ್ಟೇ ನೀರು ಹಾಕಿ ಒಂದು 15 ನಿಮಿಷ ನೆನೆಸಿಡಬೇಕು. ಸೊ ಇವಾಗ ಒಂದು 15 ನಿಮಿಷ ಆಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಗೋಡಂಬಿನ ಹಾಕ್ಕೊತಿದ್ದೀನಿ. ನೀರು ಸಮೇತ ಹಾಕ್ಕೊಳ್ಳಿ. ಹಾಗೆ ಈ ರೀತಿ ನೈಸ್ ಪೇಸ್ಟ್ ಅಂದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಇವಾಗ ರಾತ್ರಿ ಎಲ್ಲ ನಾನು ಫ್ರೀಸರಲ್ಲಿ ಇಟ್ಟಿದ್ದೀನಿ. ನೋಡ್ತಿರಲ್ಲ, ಕಲರ್ಫುಲ್ ಚೇಂಜ್ ಆಗಿದೆ. ಸೊ ಇವಾಗ ಬಾಳೆಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಕೊಂಡು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊತಿದ್ದೀನಿ. ಸೊ ಸಕ್ಕರೆ ಆಪ್ಷನಲ್, ನಿಂಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊತಿದ್ದೀನಿ. ಇದಕ್ಕೇನೆ ಸ್ವಲ್ಪ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ ಹಾಕ್ಕೊತಿದ್ದೀನಿ. ಸೊ ಇದಕ್ಕೇನೆ ಕೊಕೋವಾ ಪೌಡ್ರನ್ನ ಕೂಡ ಹಾಕ್ಕೊತಿದ್ದೀನಿ. ಕೊಕೋವಾ ಪೌಡ್ರ್ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ನಿಮ್ಮ ಕೊಕೋವಾ ಪೌಡರ್ ಮನೇಲಿ ಇಲ್ಲ ಅಂದರೆ ಯಾವುದಾದ್ರೂ ಚಾಕ್ಲೇಟ್ನ ಕೂಡ ನೀವು ಬಳಸ್ಬೋದು. ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ರೆಗ್ಯುಲರ್ ಡಾರ್ಕ್ ಚಾಕ್ಲೇಟ್ ಇರುತ್ತಲ್ಲ, ಅದು ಕೂಡ ನೀವು ಹಾಕ್ಕೋಬೋದು. ನೋಡ್ತಿದ್ರಲ್ಲ, ಈ ರೀತಿ ಒಳ್ಳೆ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸೊ ಇವಾಗ ಒಂದು 2 ಕಂಟೈನರ್ಗೆ ಈ ರೀತಿ ಹಾಕ್ಕೊತಿದ್ದೀನಿ. ಸೊ ಇದಕ್ಕೇನೆ ಇದ್ರ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗಾಗಿ ಡ್ರೈ ಫ್ರೂಟ್ಸ್ನ ಹಾಕಿ ಈ ರೀತಿ ಗಾರ್ನಿಷ್ ಮಾಡ್ಕೊತಿದ್ದೀನಿ. ಚಾಕೋ ಚಿಪ್ಸ್ ಮನೆಯಲ್ಲಿದ್ದರೆ ಚಾಕೋ ಚಿಪ್ಸಿಂದ ಕೂಡ ನೀವು ಈ ರೀತಿ ಗಾರ್ನಿಷ್ ಮಾಡ್ಕೋಬೋದು. ಸೊ ಈ ರೀತಿ ಹಾಕ್ಕೊಂಡು ಇದ್ರ ಮೇಲೆ ಸಿಲ್ವರ್ ಫಾಯಿಲ್ ಅಥವಾ ಯಾವುದಾದ್ರೂ ಕವರಿಂದ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಐಸ್ ಕ್ರೀಮ್ ಕ್ರಿಸ್ಟಲೈಸ್ ಆಗದೆ ಇರುತ್ತೆ. ಸೊ ಇವಾಗ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 6 ಗಂಟೆ ಇಲ್ಲ 6 ಗಂಟೆಯಿಂದ 8 ಗಂಟೆ ಕಾಲ ನೀವು ಫ್ರೀಸರಲ್ಲಿ ಫ್ರೀಸ್ ಮಾಡ್ಕೋಬೇಕು. ಸೊ ಇವಾಗ 8 ಗಂಟೆ ಆಗಿದೆ. ನೋಡೋಣ ಐಸ್ ಕ್ರೀಮ್ ಹೇಗಾಗಿದೆ ಅಂತ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಕನ್ಸಿಸ್ಟೆನ್ಸಿ ಹಾಗೆ ಸ್ಟ್ರಕ್ಚರ್ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನಾನಿಲ್ಲಿ ಸ್ಕೂಪರ್ ಉಪಯೋಗಿಸ್ತಿದ್ದೀನಿ. ಸ್ಕೂಪರ್ನ ಸ್ವಲ್ಪ ನೀರಲ್ಲಿ ಈ ರೀತಿ ಡಿಪ್ ಮಾಡಿ ತೆಗಿತಾ ಇದ್ದೀನಿ. ನೋಡ್ತಿದ್ರಲ್ಲ, ಈಸಿಯಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗೇ ಇದೆ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಮಕ್ಕಳಿಗೆಲ್ಲರಿಗೂ ಖಂಡಿತ ಈ ಸಮ್ಮರಲ್ಲಿ ಇಷ್ಟ ಆಗುತ್ತೆ. ಹಾಗೆ ಹೆಲ್ದಿಯಾಗಿ ನಾವೇ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ಅಷ್ಟೇ ರೆಡಿಯಾಗಿದೆ ಹೆಲ್ದಿ ಚಾಕ್ಲೇಟ್ ಬನಾನಾ ಐಸ್ ಕ್ರೀಮ್. ಸೊ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಚಾಕ್ಲೇಟ್ ಸಿರಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿ ಟು ಈಟ್. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಖಂಡಿತ ನೀವು ಈ ಸಮ್ಮರಲ್ಲಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಪೋಸ್ಟ್ ಮಾಡಿ. ಹಾಗೆ ಚಾನಲ್ನ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.